ಓಂ ಶಾಂತಿ. ಇಂದಿನ ದಿನಾಂಕ 26/11/2025. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ವಿಶ್ವ ಸೇವಕರಾಗಿದ್ದೀರಿ. ನಿಮಗೆ ಯಾವುದೇ ಮಾತಿನಲ್ಲಿ ದೇಹಾಭಿಮಾನ ಬರಬಾರದು. ಯಾವ ಒಂದು ಹವ್ಯಾಸವು ಈಶ್ವರೀಯ ಕಾಯ್ದೆಗೆ ವಿರುದ್ಧವಾಗಿದೆ, ಅದರಿಂದ ಬಹಳ ನಷ್ಟವಾಗುತ್ತದೆ. ಉತ್ತರ: ಯಾವುದೇ ಚಿತ್ರಕಥೆಗಳನ್ನು ಕೇಳುವುದು ಹಾಗೂ ಓದುವುದು, ಕಾದಂಬರಿಗಳನ್ನು ಓದುವುದು, ಈ ಹವ್ಯಾಸಗಳು ಕಾಯ್ದೆಗೆ ವಿರುದ್ಧವಾಗಿದೆ. ಇದರಿಂದ ಬಹಳ ನಷ್ಟವಾಗುತ್ತದೆ. ತಂದೆಯು ನಿಷೇಧಿಸಿದ್ದಾರೆ. ಮಕ್ಕಳೇ, ನೀವು ಇಂತಹ ಯಾವುದೇ ಪುಸ್ತಕಗಳನ್ನು ಓದುವಂತಿಲ್ಲ. ಒಂದು ವೇಳೆ ಯಾವುದೇ ಬಿಕೆ ಈ ರೀತಿಯ ಪುಸ್ತಕಗಳನ್ನು ಓದುತ್ತಾರೆಂದರೆ ನೀವು ಒಬ್ಬರು ಇನ್ನೊಬ್ಬರಿಗೆ ಸಾವಧಾನ ನೀಡಿ. ಗೀತೆ. ಮುಖ ನೋಡಿಕೋ ಪ್ರಾಣಿ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯೂ ತಿಳಿಸುತ್ತಾರೆ, ನಾವು ನೆನಪಿನ ಯಾತ್ರೆಯಿಂದ ತಮೋ ಪ್ರಧಾನರಿಂದ ಸತೋ ಪ್ರಧಾನತೆಯ ಕಡೆ ಎಷ್ಟು ಮುಂದುವರಿಯುತ್ತಿದ್ದೇವೆಂದು ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ. ಏಕೆಂದರೆ ಎಷ್ಟೆಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪಾಪಗಳು ಕಳೆಯುತ್ತಾ ಹೋಗುತ್ತವೆ. ಈ ಶಬ್ದವನ್ನು ಎಲ್ಲಿ ಯಾವುದೇ ಶಾಸ್ತ್ರ ಇತ್ಯಾದಿಗಳಲ್ಲಿ ಬರೆದಿದ್ದಾರೆಯೇ? ಏಕೆಂದರೆ ಯಾರ್ಯಾರು ಧರ್ಮ ಸ್ಥಾಪನೆ ಮಾಡಿದರೋ, ಏನನ್ನು ತಿಳಿಸಿ ಹೋದರೋ ಅವರ ಶಾಸ್ತ್ರಗಳು ರಚಿಸಲ್ಪಟ್ಟಿವೆ. ಮತ್ತೆ ಅದನ್ನು ಕುಳಿತು ಓದುತ್ತಾರೆ, ಆ ಗ್ರಂಥಗಳ ಪೂಜೆ ಮಾಡುತ್ತಾರೆ. ಅಂದ ಮೇಲೆ ಇದು ಸಹ ತಿಳಿದುಕೊಳ್ಳುವ ಮಾತುಗಳಾಗಿವೆ. ದೇಹ ಸಹಿತ ದೇಹದ ಸರ್ವ ಸಂಬಂಧಗಳನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದೂ ಸಹ ಬರೆಯಲ್ಪಟ್ಟಿದೆ. ತಂದೆಯು ನೆನಪು ತರಿಸುತ್ತಾರೆ, ಮಕ್ಕಳೇ, ನೀವು ಮೊಟ್ಟ ಮೊದಲು ಅಶರೀರಿಯಾಗಿ ಬಂದಿದ್ದೀರಿ. ಅಲ್ಲಂತೂ ಪವಿತ್ರ ಆತ್ಮಗಳೇ ಇರುತ್ತಾರೆ. ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಯಾವುದೇ ಪತಿತ ಆತ್ಮನೂ ಹೋಗಲು ಸಾಧ್ಯವಿಲ್ಲ. ಅದು ನಿರಾಕಾರಿ ನಿರ್ವಿಕಾರಿ ಪ್ರಪಂಚವಾಗಿದೆ. ಇದಕ್ಕೆ ಸಾಕಾರಿ ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ. ಮತ್ತೆ ಇದೇ ಪ್ರಪಂಚವು ಸತ್ಯಯುಗದಲ್ಲಿ ನಿರ್ವಿಕಾರಿ ಪ್ರಪಂಚವಾಗುತ್ತದೆ. ಸತ್ಯಯುಗದಲ್ಲಿರುವ ದೇವತೆಗಳಿಗೆ ಬಹಳ ಮಹಿಮೆ ಇದೆ. ಈಗ ಮಕ್ಕಳಿಗೆ ತಿಳಿಸಲಾಗುತ್ತದೆ. ಇದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಮತ್ತೆ ಅನ್ಯರಿಗೂ ತಿಳಿಸಿ. ನೀವಾತ್ಮಗಳು ಎಲ್ಲಿಂದ ಬಂದಿದ್ದೀರೋ ಪವಿತ್ರರಾಗಿಯೇ ಬಂದಿದ್ದೀರಿ. ಇಲ್ಲಿ ಬಂದು ಅಪವಿತ್ರರಾಗಿದ್ದೀರಿ. ಸತ್ಯಯುಗಕ್ಕೆ ನಿರ್ವಿಕಾರಿ ಪ್ರಪಂಚ, ಕಲಿಯುಗಕ್ಕೆ ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ. ನಮ್ಮನ್ನು ಪಾವನ ನಿರ್ವಿಕಾರಿಗಳನ್ನಾಗಿ ಮಾಡಲು ತಾವು ಪತಿತ ಪ್ರಪಂಚ, ಪತಿತ ಶರೀರದಲ್ಲಿ ಬನ್ನಿ ಎಂದು ನೀವು ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತೀರಿ. ಸ್ವಯಂ ತಂದೆಯೇ ಕುಳಿತು ತಿಳಿಸುತ್ತಾರೆ, ತ್ರಿಮೂರ್ತಿ ಚಿತ್ರದಲ್ಲಿಯೇ ಈ ಬ್ರಹ್ಮರವರನ್ನು ಏಕೆ ಇಲ್ಲಿ ಕೂರಿಸಿದ್ದಾರೆಂದು ಹೇಳಿ ತಬ್ಬಿಬ್ಬಾಗುತ್ತಾರೆ. ಆದ್ದರಿಂದ ತಿಳಿಸಿ, ಇವರು ಭಗೀರಥನಾಗಿದ್ದಾರೆ. ಶಿವ ಭಗವಾನು ವಾಚವಿದೆ, ನಾನು ಈ ರಥವನ್ನು ಆಧಾರವಾಗಿ ತೆಗೆದುಕೊಂಡಿದ್ದೇನೆ. ಏಕೆಂದರೆ ನನಗೆ ಪ್ರಕೃತಿಯ ಆಧಾರವು ಅವಶ್ಯವಾಗಿ ಬೇಕಾಗಿದೆ. ಇಲ್ಲವಾದರೆ ನಾನು ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಹೇಗೆ ಮಾಡಲಿ? ಪ್ರತಿನಿತ್ಯವೂ ಅವಶ್ಯವಾಗಿ ಓದಿಸಲೂ ಬೇಕಾಗಿದೆ. ಈಗ ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ತನ್ನನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿ. ಎಲ್ಲ ಆತ್ಮಗಳು ತಮ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಕೃಷ್ಣನಿಗೆ ಎಲ್ಲ ಆತ್ಮಗಳ ತಂದೆ ಎಂದು ಹೇಳುವುದಿಲ್ಲ. ಕೃಷ್ಣನಿಗಂತೂ ತನ್ನ ಶರೀರವಿದೆ. ಅಂದಾಗ ಈ ಮಾತನ್ನು ತಂದೆಯು ಬಹಳ ಸಹಜ ಮಾಡಿ ತಿಳಿಸುತ್ತಾರೆ. ಯಾರಿಗೆ ತಿಳಿಸುವಾಗ ಇದನ್ನು ಹೇಳಿ ತಂದೆಯು ತಿಳಿಸುತ್ತಾರೆ, ನೀವು ಅಶರೀರಿಯಾಗಿ ಬಂದಿರಿ, ಈಗ ಅಶರೀರಿಯಾಗಿ ಹೋಗಬೇಕಾಗಿದೆ. ಅಲ್ಲಿಂದ ಪವಿತ್ರ ಆತ್ಮರೇ ಬರುತ್ತೀರಿ.
ಬಲೆ ನಾಳೆಯ ದಿನ ಯಾವುದೇ ಆತ್ಮನು ಮೇಲಿಂದ ಬಂದರೂ ಸಹ ಅವರು ಪವಿತ್ರವಾಗಿರುತ್ತಾರೆ. ಆದ ಕಾರಣ ಅವಶ್ಯವಾಗಿ ಅವರ ಮಹಿಮೆಯಾಗುತ್ತದೆ. ಸಾಧು, ಸನ್ಯಾಸಿ, ಗೃಹಸ್ಥಿ ಯಾರದ್ದೇ ಹೆಸರು ಪ್ರಸಿದ್ಧವಾಗುತ್ತದೆ ಎಂದರೆ ಅವಶ್ಯವಾಗಿ ಅವರದ್ದು. ಇದು ಮೊದಲ ಜನ್ಮವಲ್ಲವೇ? ಧರ್ಮ ಸ್ಥಾಪನೆ ಮಾಡುವುದಕ್ಕಾಗಿಯೇ ಅವರು ಬರಬೇಕಾಗಿದೆ. ಹೇಗೆ ತಂದೆಯು ಗುರುನಾನಕರ ಪ್ರತಿ ತಿಳಿಸುತ್ತಾರೆ, ಹೇಳುವಾಗ ಗುರು ಎಂಬ ಶಬ್ದವನ್ನು ಹೇಳಲೇಬೇಕಾಗುತ್ತದೆ. ಏಕೆಂದರೆ ನಾನಕ್ ಎಂಬ ಹೆಸರುಗಳು ಅನೇಕರಿಗೆ ಇದೆ. ಯಾರದ್ದೇ ಮಹಿಮೆ ಮಾಡಿದಾಗ ಆ ಅರ್ಥದಿಂದ ಹೇಳಲಾಗುತ್ತದೆ. ಹೇಳದಿದ್ದರೆ ಚೆನ್ನಾಗಿರುವುದಿಲ್ಲ. ವಾಸ್ತವದಲ್ಲಿ ನಿಮಗೆ ತಿಳಿಸಲಾಗಿದೆ, ಒಬ್ಬ ತಂದೆಯ ವಿನಃ ಮತ್ಯಾರು ಗುರುಗಳಿಲ್ಲ. ಅವರಿಗಾಗಿಯೇ ಸದ್ಗುರು ಅಕಾಲ್ ಎಂದು ಆಡುತ್ತಾರೆ. ಅಂದರೆ ತಂದೆಯು ಅಕಾಲ ಮೂರ್ತಿಯಾಗಿದ್ದಾರೆ. ಅರ್ಥಾತ್ ಅವರನ್ನು ಕಾಲವು ಕಬಳಿಸುವುದಿಲ್ಲ. ಅವರು ಆತ್ಮನಾಗಿದ್ದಾರೆ. ಆದ್ದರಿಂದ ಇವೆಲ್ಲ ಕಥೆಗಳನ್ನು ಕುರಿತು ಮನುಷ್ಯರು ರಚಿಸಿದ್ದಾರೆ. ಚಿತ್ರಕಥೆಗಳ ಪುಸ್ತಕ, ಕಾದಂಬರಿ ಇತ್ಯಾದಿಗಳನ್ನು ಅನೇಕರು ಓದುತ್ತಾರೆ. ತಂದೆಯು ಮಕ್ಕಳಿಗೆ ಸಾವಧಾನ ನೀಡುತ್ತಾರೆ, ಮಕ್ಕಳೇ, ಎಂದು ಯಾವುದೇ ಕಾದಂಬರಿ ಇತ್ಯಾದಿಗಳನ್ನು ಓದುವಂತಿಲ್ಲ. ಕೆಲವರಿಗೆ ಈ ಹವ್ಯಾಸವಿರುತ್ತದೆ. ಇಲ್ಲಂತೂ ನೀವು ಸೌಭಾಗ್ಯಶಾಲಿಗಳಾಗುತ್ತೀರಿ. ಕೆಲವರು ಬೀಕೆಗಳು ಸಹ ಕಾದಂಬರಿಗಳನ್ನು ಓದುತ್ತಾರೆ. ಆದ್ದರಿಂದ ತಂದೆಯು ಎಲ್ಲ ಮಕ್ಕಳಿಗೆ ಹೇಳುತ್ತಾರೆ, ಎಂದಾದರೂ ಯಾರಾದರೂ ಕಾದಂಬರಿ ಓದುತ್ತಿರುವುದನ್ನು ನೋಡಿದರೆ ಅದನ್ನು ಕೂಡಲೇ ತೆಗೆದು ಎಸೆಯಿರಿ. ಇದರಲ್ಲಿ ಹೆದರಬೇಡಿ. ನಮಗೆ ಯಾರಾದರೂ ಶಾಪ ಕೊಡುವರೇನೋ, ಕೋಪಿಸಿಕೊಳ್ಳುವವರೇನೋ ಎಂಬ ಮಾತಿಲ್ಲ. ಒಬ್ಬರು ಇನ್ನೊಬ್ಬರಿಗೆ ಸಾವಧಾನ ನೀಡುವುದು ನಿಮ್ಮ ಕರ್ತವ್ಯವಾಗಿದೆ. ಚಿತ್ರಕಥೆಗಳನ್ನು ಕೇಳುವುದು ಅಥವಾ ಓದುವುದು ಇದು ನಿಯಮಕ್ಕೆ ವಿರುದ್ಧವಾಗಿದೆ. ನಿಯಮಕ್ಕೆ ವಿರುದ್ಧವಾದ ಚಲನೆ ಇದ್ದರೆ ಕೂಡಲೇ ದೂರು ಕೊಡಬೇಕು. ಇಲ್ಲವೆಂದರೆ ಸುಧಾರಣೆಯಾಗುವುದು ಹೇಗೆ? ತಮಗೆ ನಷ್ಟ ಮಾಡಿಕೊಳ್ಳುತ್ತಿರುತ್ತಾರೆ. ತನ್ನಲ್ಲಿಯೇ ಯೋಗ ಬಲವಿಲ್ಲವೆಂದರೆ ಅನ್ಯರಿಗೇನು ಕಲಿಸುವರು? ಆದ್ದರಿಂದ ತಂದೆಯು ಇದನ್ನು ನಿಷೇಧಿಸಿದ್ದಾರೆ. ಒಂದು ವೇಳೆ ಮತ್ತೆ ಇಂತಹ ಕೆಲಸ ಮಾಡಿದರೆ ಅವಶ್ಯವಾಗಿ ಮನಸ್ಸು ತಿನ್ನುತ್ತಿರುವುದು, ತಮ್ಮದೇ ನಷ್ಟವಾಗುತ್ತಿರುವುದು. ಆದ್ದರಿಂದ ಯಾರಲ್ಲಿ ಯಾವುದೇ ಅವಗುಣವನ್ನು ನೋಡುತ್ತೀರೆಂದರೆ ದೂರು ಕೊಡಿ. ಯಾವುದೇ ನಿಯಮಕ್ಕೆ ವಿರುದ್ಧವಾದ ಚಲನೆಯಲ್ಲಿ ನಡೆಯುತ್ತಿಲ್ಲವೇ? ಏಕೆಂದರೆ ಬ್ರಾಹ್ಮಣರು ಈ ಸಮಯದಲ್ಲಿ ಸೇವಕರಲ್ಲವೇ? ಮಕ್ಕಳೇ, ನಮಸ್ತೆ ಎಂದು ತಂದೆಯು ಹೇಳುತ್ತಾರೆ. ಅರ್ಥಸಹಿತವಾಗಿ ತಿಳಿಸುತ್ತಾರೆ. ಓದಿಸುವಂತಹ ಬ್ರಾಹ್ಮಣಿಯರಿಗೂ ಸಹ ದೇಹಾಭಿಮಾನ ಬರಬಾರದು. ಹೇಗೆ ಶಿಕ್ಷಕರು ವಿದ್ಯಾರ್ಥಿಗಳ ಸೇವಕರಾಗಿರುತ್ತಾರಲ್ಲವೇ? ರಾಜ್ಯಪಾಲರು ಮೊದಲಾದವರೂ ಸಹ ಪತ್ರ ಬರೆಯುವಾಗ ಕೊನೆಯಲ್ಲಿ ನಾನು ನಿಮ್ಮ ವಿಧೇಯ ಸೇವಕನೆಂದು ಸಹಿ ಮಾಡುತ್ತಾರೆ. ಬಾಕಿ ಕಾರ್ಯದರ್ಶಿಗಳು ತಮ್ಮ ಕೈಯಿಂದ ಬರೆಯುತ್ತಾರೆ. ಎಂದೂ ತಮ್ಮ ಹೆಗ್ಗಳಿಕೆಯನ್ನು ತೋರಿಸಿಕೊಳ್ಳುವುದಿಲ್ಲ. ಇತ್ತೀಚೆಗೆ ಗುರುಗಳಂತೂ ತಮಗೆ ತಾವು ಶ್ರೀ ಶ್ರೀ ಎಂದು ಬರೆದುಕೊಡುತ್ತಾರೆ. ಇಲ್ಲಿಯೂ ಸಹ ಕೆಲವರು ಶ್ರೀ ಎಂದು ಬರೆಯುತ್ತಾರೆ. ವಾಸ್ತವದಲ್ಲಿ ಹೀಗೆ ಬರೆಯುವಂತಿಲ್ಲ. ಸ್ತ್ರೀಯರೂ ಸಹ ಶ್ರೀಮತಿ ಎಂದು ಬರೆಯುವಂತಿಲ್ಲ. ಯಾವಾಗ ಶ್ರೀ ಶ್ರೀ ತಂದೆಯು ಸ್ವಯಂ ಬಂದು ಮತವನ್ನು ಕೊಡುವರೋ ಆಗಲೇ ಶ್ರೀಮತವು ಸಿಗುವುದು. ನೀವು ಇದನ್ನು ತಿಳಿಸಿ. ಅವಶ್ಯವಾಗಿ ಯಾರದ್ದೋ ಮತದಿಂದ ಇವರು ದೇವತೆಗಳಾಗಿದ್ದಾರಲ್ಲವೇ? ಭಾರತದಲ್ಲಿ ಇವರು ಇಷ್ಟು ಶ್ರೇಷ್ಠ ವಿಶ್ವದ ಮಾಲೀಕರು ಹೇಗಾದರೆಂದು ಯಾರಿಗೂ ತಿಳಿದಿಲ್ಲ. ನಿಮಗಂತೂ ಇದೇ ನಶೆ ಇರಬೇಕು. ಈ ಗುರಿ ಧ್ಯೇಯದ ಚಿತ್ರವು ಸದಾ ಗೋಡೆಗೆ ಹಾಕಲ್ಪಟ್ಟಿರಲಿ. ಎಲ್ಲರಿಗೂ ತಿಳಿಸಿ. ನಮಗೆ ಭಗವಂತನೇ ಓದಿಸುತ್ತಾರೆ. ಇದರಿಂದ ನಾವು ವಿಶ್ವದ ಮಹಾರಾಜರಾಗುತ್ತೇವೆ. ತಂದೆಯು ಇಂತಹ ರಾಜ್ಯದ ಸ್ಥಾಪನೆ ಮಾಡಲು ಬಂದಿದ್ದಾರೆ. ಈ ಹಳೆಯ ಪ್ರಪಂಚದ ವಿನಾಶವು ಸನ್ಮುಖದಲ್ಲಿ ನಿಂತಿದೆ.
ಚಿಕ್ಕ ಚಿಕ್ಕ ಕನ್ಯೆಯರು ಗಿಳಿಯ ಭಾಷೆಯಲ್ಲಿ ಯಾರಿಗೆ ಬೇಕಾದರೂ ತಿಳಿಸಬಹುದು. ದೊಡ್ಡ ದೊಡ್ಡ ಸಮ್ಮೇಳನಗಳಾಗುತ್ತವೆ, ಅದರಲ್ಲಿ ನಿಮಗೆ ನಿಮಂತ್ರಣ ಕೊಡುತ್ತಾರೆ. ಆಗ ಈ ಚಿತ್ರಗಳನ್ನು ತೆಗೆದುಕೊಂಡು ಹೋಗಿ ನೀವು ತಿಳಿಸಿಕೊಡಬಹುದು. ಭಾರತದಲ್ಲಿ ಪುನಃ ಇವರ ರಾಜ್ಯವು ಸ್ಥಾಪನೆಯಾಗುತ್ತಿದೆ. ಎಲ್ಲಿಯೇ ದೊಡ್ಡ ದೊಡ್ಡ ಸಭೆಗಳಲ್ಲಿ ನೀವು ತಿಳಿಸಬಹುದು. ಇಡೀ ದಿನ ಸರ್ವೀಸಿನದ್ದೇ ನಶೆ ಇರಲಿ, ಭಾರತದಲ್ಲಿ ಇವರ ರಾಜ್ಯವು ಸ್ಥಾಪನೆಯಾಗುತ್ತಿದೆ. ತಂದೆಯು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಶಿವ ಭಗವಾನುವಾಚ, ಏ ಮಕ್ಕಳೇ, ನೀವು ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿದರೆ 21 ಜನ್ಮಗಳಿಗಾಗಿ ನೀವು ಇಂತಹ ಶ್ರೇಷ್ಠರಾಗುವಿರಿ. ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಈಗಂತೂ ಎಲ್ಲರದ್ದೂ ಆಸುರಿ ಗುಣಗಳಾಗಿವೆ. ಶ್ರೇಷ್ಠರನ್ನಾಗಿ ಮಾಡುವವರು ಒಬ್ಬರು ಶ್ರೀ ಶ್ರೀ ಶಿವತಂದೆಯಾಗಿದ್ದಾರೆ. ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ನಮಗೆ ಓದಿಸುತ್ತಾರೆ. ಶಿವ ಭಗವಾನುವಾಚ, ಮನ್ಮನಾಭವ, ಭಗೀರಥನು ಪ್ರಸಿದ್ಧನಾಗಿದ್ದಾರೆ. ಭಗೀರಥನಿಗೆ ಬ್ರಹ್ಮನೆಂದು ಹೇಳಲಾಗುತ್ತದೆ. ಇವರಿಗೆ ಮಹಾವೀರನೆಂತಲೂ ಹೇಳುತ್ತಾರೆ. ದಿಲ್ವಾಡ ಮಂದಿರದಲ್ಲಿ ಕುಳಿತಿದ್ದಾರಲ್ಲವೇ. ಆದರೆ ಜೈನರು ಯಾರು ಮಂದಿರವನ್ನು ಕಟ್ಟಿಸಿದ್ದರೋ ಅವರಿಗೆ ಇದು ತಿಳಿದಿಲ್ಲ. ನೀವು ಚಿಕ್ಕ ಚಿಕ್ಕ ಮಕ್ಕಳು, ಯಾರಿಂದ ಬೇಕಾದರೂ ನಿಮಂತ್ರಣವನ್ನು ತೆಗೆದುಕೊಳ್ಳಬಹುದು. ನೀವೀಗ ಶ್ರೇಷ್ಠರಾಗುತ್ತಿದ್ದೀರಿ. ಇದು ಭಾರತದ ಗುರಿ ಧ್ಯೇಯವಲ್ಲವೇ? ಅಂದ ಮೇಲೆ ಎಷ್ಟೊಂದು ನಶೆ ಇರಬೇಕು. ಇಲ್ಲಿ ತಂದೆಯು ಬಹಳ ಚೆನ್ನಾಗಿ ನಶೆ ತರಿಸುತ್ತಾರೆ. ಬಾಬಾ, ನಾವಂತೂ ಲಕ್ಷ್ಮೀನಾರಾಯಣರೇ ಆಗುತ್ತೇವೆಂದು ಹೇಳುತ್ತಾರೆ. ರಾಮ ಸೀತೆಯಾಗಲು ಯಾರೂ ಕೈ ಎತ್ತುವುದಿಲ್ಲ. ನೀವೀಗ ಅಹಿಂಸಕರು ಕ್ಷತ್ರಿಯರಾಗಿದ್ದೀರಿ. ನೀವು ಅಹಿಂಸಕ ಕ್ಷತ್ರಿಯರನ್ನು ಯಾರೂ ತಿಳಿದುಕೊಂಡಿಲ್ಲ. ಇದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಗೀತೆಯಲ್ಲಿಯೂ ಮನ್ಮನಾಭವ ಶಬ್ದವಿದೆ. ತನ್ನನ್ನು ಆತ್ಮನೆಂದು ತಿಳಿಯಿರಿ. ಇದು ತಿಳಿದುಕೊಳ್ಳುವ ಮಾತಲ್ಲವೇ? ಆದರೆ ಇದನ್ನು ಮತ್ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ತಂದೆಯೇ ಕುಳಿತು ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ. ಮಕ್ಕಳೇ, ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಿ. ಈ ಆತ್ಮ ಅಭಿಮಾನಿಯಾಗುವ ಅಭ್ಯಾಸವು 21 ಜನ್ಮಗಳವರೆಗೆ ನಡೆಯುತ್ತದೆ. ನಿಮಗೆ 21 ಜನ್ಮಗಳಿಗಾಗಿ ಶಿಕ್ಷಣ ಸಿಗುತ್ತಿದೆ. ತಂದೆಯು ಮತ್ತೆ ಮತ್ತೆ ಮೂಲ ಮಾತನ್ನು ತಿಳಿಸುತ್ತಾರೆ. ತನ್ನನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ. ಪರಮಾತ್ಮ ತಂದೆಯು ನಾವಾತ್ಮಗಳಿಗೆ ತಿಳಿಸುತ್ತಾರೆ. ನೀವು ಪದೇ ಪದೇ ದೇಹಾಭಿಮಾನದಲ್ಲಿ ಬಂದು ಬಿಡುತ್ತೀರಿ. ಆಗ ಮನೆ ಮಠವೆಲ್ಲವೂ ನೆನಪಿಗೆ ಬಂದು ಬಿಡುತ್ತದೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ಭಕ್ತಿ ಮಾಡುತ್ತಾ ಮಾಡುತ್ತಾ ಬುದ್ಧಿಯು ಬೇರೆ ಕಡೆ ಹೊರಟು ಹೋಗುತ್ತದೆ. ಕೇವಲ ನವದಾ ಭಕ್ತಿ ಮಾಡುವವರೇ ಸ್ಥಿರವಾಗಿ ಕುಳಿತುಕೊಳ್ಳುವರು. ಅದಕ್ಕೆ ತೀವ್ರ ಭಕ್ತಿ ಎಂದು ಹೇಳಲಾಗುತ್ತದೆ. ಸಂಪೂರ್ಣ ಲವಲೀನರಾಗಿ ಬಿಡುತ್ತಾರೆ. ಹೇಗೆ? ನೀವೂ ಸಹ ನೆನಪಿನಲ್ಲಿ ಕುಳಿತುಕೊಂಡಾಗ ಕೆಲವೊಂದು ಸಮಯದಲ್ಲಿ ಸಂಪೂರ್ಣ ಅಶರೀರಿಯಾಗಿ ಬಿಡುತ್ತೀರಿ. ಒಳ್ಳೆಯ ಮಕ್ಕಳೇ ಈ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವರು. ಇದರಿಂದ ದೇಹಭಾನವು ಕಳೆಯುವುದು. ಅಶರೀರಿಯಾಗಿ ಆ ನಶೆಯಲ್ಲಿ ಕುಳಿತಿರುತ್ತಾರೆ. ಇದೇ ಹವ್ಯಾಸವಾಗುತ್ತಾ ಹೋಗುತ್ತದೆ. ಸನ್ಯಾಸಿಗಳು ತತ್ವಜ್ಞಾನಿ ಅಥವಾ ಬ್ರಹ್ಮಜ್ಞಾನಿಗಳಾಗಿದ್ದಾರೆ. ನಾವು ಲೀನವಾಗಿ ಬಿಡುತ್ತೇವೆ. ಈ ಹಳೆಯ ಶರೀರವನ್ನು ಬಿಟ್ಟು ಬ್ರಹ್ಮತತ್ವದಲ್ಲಿ ಲೀನವಾಗುತ್ತೇವೆಂದು ಹೇಳುತ್ತಾರೆ. ಎಲ್ಲರದ್ದು ತಮ್ಮ ತಮ್ಮ ಧರ್ಮವಿದೆಯಲ್ಲವೇ? ಯಾರೂ ಅನ್ಯ ಧರ್ಮವನ್ನು ಒಪ್ಪುವುದಿಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮದವರೂ ಸಹ ತಮೋಪ್ರಧಾನರಾಗಿ ಬಿಟ್ಟಿದ್ದಾರೆ. ಗೀತೆಯ ಭಗವಂತನು ಯಾವಾಗ ಬಂದಿದ್ದರು? ಯಾವಾಗ ಗೀತಾಯುಗವಿತ್ತು? ಯಾರೂ ತಿಳಿದುಕೊಂಡಿಲ್ಲ. ನಿಮಗೆ ತಿಳಿದಿದೆ, ಈ ಸಂಗಮ ಯುಗದಲ್ಲಿಯೇ ತಂದೆಯು ಬಂದು ರಾಜಯೋಗವನ್ನು
ಕಲಿಸುತ್ತಾರೆ. ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ. ಇದು ಭಾರತದ್ದೇ ಮಾತಾಗಿದೆ. ಅವಶ್ಯವಾಗಿ ಅನೇಕ ಧರ್ಮಗಳು ಇದ್ದವು. ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶವೆಂದು ಗಾಯನವಿದೆ. ಸತ್ಯಯುಗದಲ್ಲಿ ಒಂದು ಧರ್ಮವಿತ್ತು. ಈಗ ಕಲಿಯುಗದಲ್ಲಿ ಅನೇಕ ಧರ್ಮಗಳಾಗಿವೆ. ಪುನಃ ಒಂದು ಧರ್ಮದ ಸ್ಥಾಪನೆಯಾಗುತ್ತದೆ. ಆ ಒಂದು ಧರ್ಮವು ಈಗ ಇಲ್ಲ, ಉಳಿದೆಲ್ಲವೂ ನಿಂತಿದೆ. ಆದ್ದರಿಂದ ಆಲದ ಮರದ ಉದಾಹರಣೆಯು ಬಹಳ ಚೆನ್ನಾಗಿದೆ. ಅದರ ಬುಡವೇ ಇಲ್ಲ, ಇಡೀ ವೃಕ್ಷವು ನಿಂತಿರುತ್ತದೆ. ಅದೇ ರೀತಿ ಈ ಮಾನವ ವಂಶವೃಕ್ಷದಲ್ಲಿಯೂ ದೇವಿ ದೇವತಾ ಧರ್ಮವೇ ಇಲ್ಲ. ಯಾವ ಆದಿ ಸನಾತನ ದೇವಿ ದೇವತಾ ಧರ್ಮವು ಬುಡವಾಗಿತ್ತೋ ಅದು ಈಗ ಪ್ರಾಯಲೋಪವಾಗಿ ಬಿಟ್ಟಿದೆ. ಪುನಃ ತಂದೆಯು ಸ್ಥಾಪನೆ ಮಾಡುತ್ತಾರೆ. ಉಳಿದ ಇಷ್ಟೆಲ್ಲ ಧರ್ಮಗಳು ಕೊನೆಯಲ್ಲಿ ಬಂದಿವೆ. ಪುನಃ ಈ ಚಕ್ರವು ಪುನರಾವರ್ತನೆಯಾಗುತ್ತದೆ. ಅರ್ಥಾತ್ ಹಳೆಯ ಪ್ರಪಂಚದಿಂದ ಹೊಸದಾಗುತ್ತದೆ. ಹೊಸ ಪ್ರಪಂಚದಲ್ಲಿ ಇವರ ರಾಜ್ಯವಿತ್ತು. ನಿಮ್ಮ ಬಳಿ ದೊಡ್ಡ ಚಿತ್ರಗಳು ಇವೆ, ಸಣ್ಣ ಚಿತ್ರಗಳು ಇವೆ. ಯಾವುದೇ ಚಿತ್ರವು ದೊಡ್ಡದಾಗಿದ್ದಾಗ ಅದನ್ನು ನೋಡಿ ಇದೇನು ಎಂದು ಕೇಳುತ್ತಾರೆ. ಆಗ ತಿಳಿಸಿ, ನಾವು ಇಂತಹ ಚಿತ್ರವನ್ನು ಹಿಡಿದುಕೊಂಡಿದ್ದೇವೆ. ಇದರಿಂದ ಮನುಷ್ಯರು ಭಿಕಾರಿಗಳಿಂದ ರಾಜಕುಮಾರರಾಗಿ ಬಿಡುವರು. ಮನಸ್ಸಿನಲ್ಲಿ ಬಹಳ ಉಮಂಗ, ಬಹಳ ಖುಷಿ ಇರಬೇಕು. ನಾವಾತ್ಮರು ಭಗವಂತನ ಮಕ್ಕಳಾಗಿದ್ದೇವೆ. ಭಗವನ್ನು ಆತ್ಮಗಳಿಗೆ ಓದಿಸುತ್ತಾರೆ. ತಂದೆಯು ನಮ್ಮನ್ನು ತಮ್ಮ ನಯನಗಳ ಮೇಲೆ, ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ನಮ್ಮ ಗುರಿ ಧ್ಯೇಯವೇ ಇದಾಗಿದೆ. ಬಲೆ ಮಂದಿರಗಳಲ್ಲಿ ಅವರ ಚಿತ್ರಗಳಿವೆ. ಆದರೆ ಇದು ಈ ಸಮಯದಲ್ಲಿ ಸ್ಥಾಪನೆಯಾಗುತ್ತಿದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ನಿಮ್ಮಲ್ಲಿಯೂ ನಂಬರ್ ವಾರ್ ತಿಳಿದುಕೊಳ್ಳುತ್ತಾರೆ. ಕೆಲವರು ಬಹಳ ಬೇಗನೆ ಮರೆತು ಬಿಡುತ್ತಾರೆ. ಚಲನೆಯು ಮೊದಲಿನಂತೆ ಆಗಿಬಿಡುತ್ತದೆ. ಇಲ್ಲಿದ್ದಾಗ ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ಹೊರಗೆ ಹೋದ ಕೂಡಲೇ ಎಲ್ಲವೂ ಸಮಾಪ್ತಿ. ಮಕ್ಕಳಿಗೆ ಸರ್ವೀಸಿನ ಉಮಂಗವಿರಬೇಕು. ಎಲ್ಲರಿಗೆ ಈ ಸಂದೇಶ ಕೊಡುವ ಯುಕ್ತಿಯನ್ನು ರಚಿಸಿ ಪರಿಶ್ರಮ ಪಡಬೇಕಾಗಿದೆ. ನಶೆಯಿಂದ ತಿಳಿಸಿ. ಶಿವತಂದೆಯು ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ಪಾಪಗಳು ಕಳೆಯುತ್ತವೆ. ನಾವು ಒಬ್ಬ ಶಿವತಂದೆಯ ವಿನಃ ಮತ್ಯಾರನ್ನೂ ನೆನಪು ಮಾಡುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಗುರಿ ದೇಹದ ಚಿತ್ರವನ್ನು ಸದಾ ಜೊತೆಯಲ್ಲಿಟ್ಟುಕೊಳ್ಳಬೇಕಾಗಿದೆ. ನಶೆ ಇರಲಿ. ನಾವೀಗ ಶ್ರೀಮತದಂತೆ ವಿಶ್ವದ ಮಾಲೀಕರಾಗುತ್ತಿದ್ದೇವೆ. ನಾವು ಇಂತಹ ಹೂದೋಟದಲ್ಲಿ ಹೋಗುತ್ತೇವೆ ಎಲ್ಲಿ ನಮ್ಮ ನಯನಗಳು ಶೀತಲವಾಗಿ ಬಿಡುತ್ತವೆ. ಸರ್ವೀಸಿನ ಬಹಳ ಬಹಳ ಉಮಂಗವಿರಬೇಕು. ವಿಶಾಲ ಹೃದಯ ಹಾಗೂ ಉಮಂಗದಿಂದ ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ಸರ್ವೀಸ್ ಮಾಡಬೇಕಾಗಿದೆ. ಭಿಕಾರಿಗಳಿಂದ ರಾಜಕುಮಾರರನ್ನಾಗಿ ಮಾಡಬೇಕಾಗಿದೆ. ವರದಾನ: ಕರ್ಮಗಳ ಗತಿಯನ್ನು ತಿಳಿದು ಗತಿ ಸದ್ಗತಿಯ ನಿರ್ಣಯವನ್ನು ಮಾಡುವಂತಹ ಮಾಸ್ಟರ್ ದುಃಖಹರ್ತ ಸುಖಕರ್ತ ಭವ. ಈಗಿನವರೆಗೂ ತಮ್ಮ ಜೀವನದ ಕಥೆಯನ್ನು ನೋಡುವ ಮತ್ತು ತಿಳಿಸುವುದರಲ್ಲಿಯೇ ವ್ಯಸ್ತರಾಗದಿರಿ. ಆದರೆ ಪ್ರತಿಯೊಬ್ಬರ ಕರ್ಮದ ಗತಿಯನ್ನು ತಿಳಿದು ಗತಿ ಸದ್ಗತಿಯನ್ನು ಕೊಡುವ ನಿರ್ಣಯ ಮಾಡಿರಿ. ಮಾಸ್ಟರ್ ದುಃಖಹರ್ತ ಸುಖಕರ್ತನ ಪಾತ್ರವನ್ನಭಿನಯಿಸಿರಿ. ತಮ್ಮ ರಚನೆಯ ದುಃಖ ಅಶಾಂತಿಯ ಸಮಸ್ಯೆಯನ್ನು ಸಮಾಪ್ತಿಗೊಳಿಸಿರಿ. ಅವರಿಗೆ ಮಹಾದಾನ ಮತ್ತು ವರದಾನ ಕೊಡಿ. ಸ್ವಯಂ ಸವಲತ್ತುಗಳನ್ನು ತೆಗೆದುಕೊಳ್ಳದಿರಿ. ಈಗಂತೂ ದಾತನಾಗಿ ಕೊಡಿ. ಒಂದು ವೇಳೆ ಪರಿಹಾರದ ಆಧಾರದ ಮೇಲೆ ಸ್ವಯಂನ ಉನ್ನತಿ ಅಥವಾ ಸೇವೆಯಲ್ಲಿ ಅಲ್ಪಕಾಲಕ್ಕಾಗಿ ಸಫಲತೆಯು ಪ್ರಾಪ್ತಿಯಾಗಲೂಬಹುದು. ಆದರೂ ಸಹ ಇಂದು ಮಹಾನರಾಗಿರುತ್ತೀರಿ, ನಾಳೆ ಮಹಾನತೆಯ
ಬಾಯಾರಿರುವ ಆತ್ಮರಾಗಿ ಬಿಡುತ್ತೀರಿ. ಸ್ಲೋಗನ್: ಅನುಭೂತಿಯಾಗದೇ ಇರುವುದು ಯುದ್ಧದ ಸ್ಥಿತಿಯಾಗಿದೆ. ಯೋಗಿಯಾಗಿರಿ, ಯೋಧರಲ್ಲ. ಅವ್ಯಕ್ತ ಸೂಚನೆ: ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ. ಹೇಗೆ ಬ್ರಹ್ಮ ತಂದೆ ಅವ್ಯಕ್ತರಾಗಿ ವಿದೇಹಿ ಸ್ಥಿತಿಯ ಮೂಲಕ ಕರ್ಮಾತೀತ ಆದರು, ಅಂದಮೇಲೆ ಅವ್ಯಕ್ತ ಬ್ರಹ್ಮನ ವಿಶೇಷ ಪಾಲನೆಯ ಪಾತ್ರರಾಗಿರುವಿರಿ. ಆದ್ದರಿಂದ ಅವ್ಯಕ್ತ ಪಾಲನೆಯ ಪ್ರತಿಕ್ರಿಯೆ ವಿದೇಹಿ ಆಗುವುದಾಗಿದೆ. ಸೇವೆ ಹಾಗೂ ಸ್ಥಿತಿಯ ಬ್ಯಾಲೆನ್ಸ್ ಇಟ್ಟುಕೊಳ್ಳಿ. ವಿದೇಹಿ ಎಂದರೆ ದೇಹದಿಂದ ಭಿನ್ನ ಸ್ವಭಾವ, ಸಂಸ್ಕಾರ, ಬಲಹೀನತೆಗಳು ಎಲ್ಲವೂ ದೇಹದ ಜೊತೆ ಇದೆ. ಹಾಗೂ ಒಂದು ವೇಳೆ ದೇಹದಿಂದ ಭಿನ್ನ ಆಗುವಿರಿ ಎಂದರೆ ಎಲ್ಲದರಿಂದ ಭಿನ್ನ ಆಗಿ ಹೋಗುವಿರಿ. ಆದ್ದರಿಂದ ಈ ಡ್ರಾಮಾ ಬಹಳ ಸಂಯೋಗ ಕೊಡುವುದು. ಇದರಲ್ಲಿ ಕಂಟ್ರೋಲಿಂಗ್ ಪವರ್ ಬೇಕಾಗಿದೆ. ಒಳ್ಳೆಯದು. ಓಂ ಶಾಂತಿ. ಓಂ